ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಈ ಬ್ಲೌಸ್ ಮೆಜರ್ಮೆಂಟ್ಗೆ ಪಫ್ ಸ್ಲೀವ್ ಕಟಿಂಗ್ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಲೀವ್ ಲೆಂತು 4 ಇಂಚ್ ಇದೆ ಫ್ರೆಂಡ್ಸ್, ನೋಡಿ. ಮತ್ತು ಇದು ಬಂದು ಯಾವಾಗಲೂ ನಾವು ಶೇಪ್ಗೆ 2 ಇಂಚ್ ತಗೋತೀವಿ. ಪಫ್ ಸ್ಲೀವ್ ಅಂದಾಗ 4, 5 ಆ ಥರ ತಗೋಬೇಕಾಗುತ್ತೆ. ಇಲ್ಲಿಂದ ಶೇಪ್ ತಗೋಬೇಕು. ಈಗ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ಕಿಂಗ್ ಆಗಿದೆ. ಕಟ್ ಮಾಡೋದು ಬಂದು ಒಂದೇ ಶೇಪ್ ಅಲ್ವಾ, ನೋಡಿ ಫ್ರೆಂಡ್ಸ್. ನ್ಯಾಚ್ ಹಾಕೋಬೇಕು, ಒಂದೇ ಒಂದು ನ್ಯಾಚ್. ಓಕೆ ಫ್ರೆಂಡ್ಸ್, ಈಗ ಬ್ಲೌಸ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಲೆಂತ್ ಬಂದು 13 ಇಂಚ್ ಇದೆ. ಇದು 1 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಎಕ್ಸ್ಟ್ರಾ ತಗೊಂಡು ಅದು ಫೋಲ್ಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವಿವಾಗ ಫ್ರಂಟ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಮೆಜರ್ಮೆಂಟ್ ಬಂದು ಬ್ಲೌಸಲ್ಲಿ ನೆಕ್ ವಿಡ್ತು 2 ಇಂಚ್ ಇದೆ. 2 ಇಂಚ್ ತಗೋತಾ ಇದ್ದೀನಿ. ಲೆಂತ್ ಬಂದು 6 ಇಂಚ್ ಇದೆ. 6 ಇಂಚ್ ಸಾಕು ಈ ಮೆಜರ್ಮೆಂಟ್ಗೆ. ಮತ್ತು ಶೋಲ್ಡರು 2 ಇಂಚ್ ಇದೆ. ಯಾವಾಗಲೂ 2 ಇಂಚ್ ಇದ್ದರೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಶೋಲ್ಡರಲ್ಲಿ, 2.5. ಲೆಂತ್ ಬಂದು ಆರ್ಮ್ ಹೋಲು 5 ಇಂಚ್ ಮೆಜರ್ಮೆಂಟು. ಇದು ಬಂದು 2 ಶೇಪ್ಗೆ ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಪ್ಲಸ್ 1/2 ಇಂಚು 2 ಶೇಪು. ಮತ್ತು ಈಗ ನಾವು ಹುಕ್ಸ್ ಪಟ್ಟಿ ಅಳತೆ ನೋಡ್ಕೋಬೇಕು. ಹುಕ್ಸ್ ಪಟ್ಟಿ ಅಳತೆ ಬಂದು ಎಷ್ಟಿದೆಯೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಬರುತ್ತೆ. ಇದು ಬಂದು 3 ಕಾಲು ಇದೆ, ನಾವು ಬಂದು 4 ಕಾಲು ತಗೋತೀವಿ, 1 ಇಂಚ್ ಎಕ್ಸ್ಟ್ರಾ. ಮತ್ತು ಸೆಂಟ್ರ್ ಬೆಲ್ಟ್ ಅಳತೆ ಬಂದು 10 ಕಾಲು ಇದೆ, ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಯಾವಾಗ್ಲೂ ಫೋಲ್ಡಿಂಗ್ಗೆ ಹೋಗುತ್ತೆ ಅಂತೇಳಿ 11 ಇಂಚ್ ಹಾಕಿದ್ದೀನಿ. ಮತ್ತು ಬೆಲ್ಟ್ ಪಟ್ಟಿ ಬಂದು 3 ಇಂಚ್ ಇದೆ, 4 ಇಂಚ್ ತಗೊಳ್ಳೋಣ, ಕರೆಕ್ಟಾಗಿ ಬರುತ್ತೆ. ಮತ್ತು ಇದೆಲ್ಲ ಶೇಪ್ ಹಾಕ್ಕೊಳ್ಳೋಣ. ಫ್ರಂಟಲ್ಲಿ ಬಂದು ಅವ್ರಿಗೆ ರೌಂಡ್ ನೆಕ್ ಬೇಡ ಅಂತ ಹೇಳಿದ್ದಾರೆ, ಅದರಿಂದ ನಾವು ಈ ಥರ ಶೇಪ್ ಹಾಕಿ ಶೇಪ್ ಕೊಡೋಣ. ರೌಂಡ್ ಬೇಡ ಅಂತ ಹೇಳಿದ್ದಾರೆ. ಮತ್ತು ಇದು ಶೋಲ್ಡರ್ ಶೇಪ್ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಷ್ಟು ಮೆಜರ್ಮೆಂಟ್ ಆಗಿದೆ. ಈಗ ಈ ಮೆಜರ್ಮೆಂಟು ಕಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಶೋಲ್ಡರ್ ಶೇಪು ಮೊದಲಿಗೆ ಫಸ್ಟ್ ಶೇಪ್ ಕಟ್ ಮಾಡ್ಕೋಬೇಕು. ಸೆಕೆಂಡ್ ಶೇಪ್ ಬಂದು ಫ್ರಂಟ್ ಮಾತ್ರ 2 ಪೀಸ್ ಎತ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಶೋಲ್ಡರ್ ಕಟ್ ಮಾಡಿ ಫ್ರಂಟ್ ಸಪ್ರೇಟ್ ಮಾಡ್ಕೊಳ್ಳೋಣ. ಮತ್ತು ಬೆಲ್ಟ್ ಕಟ್ ಮಾಡಿಬಿಡೋಣ. ಈಗ ಫ್ರಂಟಿಗೆ ಮುಗಿಯಿತು. ಬ್ಯಾಕ್ ಶೇಪು ಕಟ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಬಂದು ಬ್ಲೌಸ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ನಾವು. ಬ್ಲೌಸ್ ಡೀಪ್ ಬಂದು 3/4 ಇಂಚ್ ಇದೆ, ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಬಂದು ಪಾಟ್ ನೆಕ್ ಶೇಪ್ ಹಾಕ್ಕೊಳ್ಳೋಣ. ಪಾಟ್ ನೆಕ್ ಶೇಪ್ ಅಂದರೆ ಇದಕ್ಕೆ ನೋಡಿ, ನೆಕ್ ಲೆಂತ್ ಬಂದು ಒಂದು 3 ಇಂಚ್ ತಗೊಳ್ಳಿ. 3 ಇಂಚ್ ತಗೊಂಡು ಅಲ್ಲಿಂದ ಶೇಪ್ ಹಾಕ್ಕೊಂಡ್ರೆ ಪಾಟ್ ನೆಕ್ ನೀಟಾಗಿ ಬರುತ್ತೆ. ಈಗ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಲೈನಿಂಗ್ ಕಟಿಂಗ್ ಆಯಿತು. ಈಗ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳೋಣ.
ಈಗ ಬಟ್ಟೆ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಬಟ್ಟೆ ಕಟ್ ಮಾಡೋಣ ನೋಡಿ. ಲೈನಿಂಗು ಇದು ಬ್ಯಾಕ್ ಸೈಡು ಈ ಥರ ಇಟ್ಕೋಬೇಕು. ಬಾರ್ಡರ್ ಬಂದಿದೆ, ಬಾರ್ಡರು ಬ್ಯಾಕ್ ಸೈಡಿಗೆ ಬರುತ್ತೆ, ಫ್ರಂಟ್ ಈ ಥರ ಬರುತ್ತೆ. ಈ ಥರ ಇಟ್ಕೊಂಡ್ರೆ ನಮಗೆ ಬಟ್ಟೆ ಬಂದು ಕರೆಕ್ಟಾಗಿ ಸರಿ ಹೋಗುತ್ತೆ. ಯಾಕಂದರೆ ಕೆಲವೊಂದು ಕ್ಲಾತ್ ಬಂದು ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ ಕಡಿಮೆ ಇದ್ದರೆ, ಅದಕ್ಕೋಸ್ಕರ ಈ ಥರ ಇಟ್ಕೊಂಡ್ರೆ ನಮಗೆ ಬಟ್ಟೆ ಕರೆಕ್ಟಾಗಿ ಸ್ಲೀವ್ಗೆ ಎಲ್ಲದಕ್ಕೂ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಫ್ರೆಂಡ್ಸ್, ಪಫ್ ಸ್ಲೀವ್ಗೆ ಕ್ಲಾತ್ ಕಟ್ ಮಾಡ್ಕೊಳ್ಳೋಣ. ಸೇರಿ ಒಂದೇ ಸೇರಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಸ್ಲೀವ್ ಮುಗೀತು. ನೆಕ್ಸ್ಟ್ ಬೆಲ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ಮೆಜರ್ಮೆಂಟ್ಗೆ ಪಫ್ ಸ್ಲೀವ್ ಕಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಪಫ್ ಸ್ಲೀವ್ದು ಡಿಸೈನು ಕಟಿಂಗ್ ತೋರಿಸಿದ್ದೀನಿ ನಾನು. ಇವಾಗ ಬೇರೆ ಯಾವುದಾದ್ರೂ ನಿಮಗೆ ಕಟಿಂಗ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ಕಟ್ಟಿಂಗು ಮಾರ್ಕಿಂಗ್ ಎಲ್ಲ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.